ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ 12 ಅಪವರ್ತಿಸುವಿಕೆ. ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ 12.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 12.2ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಪ್ರಶ್ನೆ ನಂಬರ್ 1, ಈ ಕೆಳಗಿನ ಬೀಜೋಕ್ತಿಗಳನ್ನು ಅಪವರ್ತಿಸಿ. 8 ಬೀಜೋಕ್ತಿಗಳನ್ನು ಕೊಡಲಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಬೀಜೋಕ್ತಿಗಳನ್ನು ನಾವು ಅಪವರ್ತಿಸಬೇಕು. ಪ್ರಶ್ನೆ ನಂಬರ್ 1, a² + 8a + 16. ಈ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳನ್ನು ಬಿಡಿಸುವ ಸಂದರ್ಭದಲ್ಲಿ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಸೂತ್ರಗಳು: ಮೊದಲನೇ ಸೂತ್ರ a + b² = a² + 2ab + b². ಎರಡನೇ ಸೂತ್ರ a - b² = a² - 2ab + b². ಮೂರನೇ ಸೂತ್ರ a² - b² = a + b × a - b. ಈ ಮೂರು ಸೂತ್ರಗಳನ್ನು ನಾವು ಉಪಯೋಗಿಸಿಕೊಂಡು ಕೊಟ್ಟಿರುವಂತಹ ಎಲ್ಲ ಬೀಜೋಕ್ತಿಗಳನ್ನು ಅಪವರ್ತಿಸೋಣ. ಮೊದಲನೆಯದಾಗಿ ಪ್ರಶ್ನೆ ನಂಬರ್ 1, a² + 8a + 16. ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಗಮನಿಸಿ. ಮೊದಲನೇ ಪದ a² ಇದೆ, ಕೊನೆಯ ಪದ 16 ಇದೆ. ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ನಾವು ವರ್ಗವನ್ನಾಗಿ ಗಮನಿಸಿದಾಗ ಈ ಪದ ವರ್ಗವಾಗಿದೆ a². 16 ನಾವು ವರ್ಗ ಮಾಡಬೇಕಾದರೆ 16ರ ವರ್ಗವಾಗಿ 4 ನಾವು ತೆಗೆದುಕೊಳ್ಳಬಹುದು. 4 4 16 ಬರುತ್ತದೆ. ಆದ್ದರಿಂದ 16 ಇರುವ ಜಾಗದಲ್ಲಿ ನಾವು 4 ಎಂದು ಪರಿಗಣಿಸಿದಾಗ, ಅಂದರೆ a² ಜಾಗದಲ್ಲಿ a ಮತ್ತು b ಜಾಗದಲ್ಲಿ 4, a ಜಾಗದಲ್ಲಿ a ಮತ್ತು b ಜಾಗದಲ್ಲಿ 4 ನಾವು ಉಪಯೋಗಿಸಬೇಕು. ಹೀಗೆ ಉಪಯೋಗಿಸಿದಾಗ ಸೂತ್ರ a + b² = a² + 2ab + b². ಈ ಸೂತ್ರವನ್ನು ಉಪಯೋಗಿಸಿದಂತೆ ನಾವು ಇಲ್ಲಿ a² a ಇರುವಲ್ಲಿ a + b² ಈ ರೀತಿ ಇರುವಾಗ a² ಜಾಗದಲ್ಲಿ a² ಎಂದರೆ a ಇದೆ, a² + 2ab ಎರಡನ್ನ ಬರೆಯಿರಿ. a ಮತ್ತು b, a ಎಂದರೆ a ಎಂದೇ ಇದೆ, 2 ಗುಣಿಸು a ಜಾಗದಲ್ಲಿ a, b ಜಾಗದಲ್ಲಿ 4 ಪ್ಲಸ್ b² ಎಂದರೆ 4ರ ಸ್ಕ್ವೇರ್ ಎಂದು ನೀವು ಬರೆದುಕೊಳ್ಳಬಹುದು. ಈಗ a² + 2ab + b² ಇದರ ಇನ್ನೊಂದು ರೂಪ a + b² ಆಗುತ್ತದೆ. ಈ ಸಾಲನ್ನು ನಾವು ಅಪವರ್ತಿಸಿದಾಗ a + b² ಈ ರೂಪದಲ್ಲಿ ಬರೆಯಬೇಕು. a ಜಾಗದಲ್ಲಿ a ಇದೆ, b ಜಾಗದಲ್ಲಿ 4 ಇರುವುದರಿಂದ a + 4² ಎಂದು ನೀವು ತೆಗೆದುಕೊಳ್ಳಬೇಕು. ಆದ್ದರಿಂದ ಅಪವರ್ತಿಸಿದಾಗ ಬಂದಿರುವಂತಹ ಉತ್ತರ a + 4². ಎರಡನೇ ಪ್ರಶ್ನೆ ಗಮನಿಸಿ. p² - 10p + 25. ಮೊದಲನೇ ಪದ ಮತ್ತು ಎರಡನೇ ಪದವನ್ನು ನೋಡಿ. ಮೊದಲನೇ ಪದ p² ಇದೆ, ಕೊನೆಯ ಪದ 25. 25 ನಾವು 5ರ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬಹುದು. ಆದ್ದರಿಂದ b ಜಾಗದಲ್ಲಿ 5 ಎಂದು ತೆಗೆದುಕೊಳ್ಳೋಣ. ಇಲ್ಲಿ b² ಬರೆಯಬೇಕು. a² ಜಾಗದಲ್ಲಿ a² ಎಂದರೆ p² ಎಂದು ಕೊಟ್ಟಿದ್ದಾರೆ, ಅಂದರೆ a ಯ ಬೆಲೆ p. a ಬೆಲೆ p ಆದಾಗ ಇಲ್ಲಿ a² ಜಾಗದಲ್ಲಿ p² ಎಂದು ಅವರೇ ಕೊಟ್ಟಿದ್ದಾರೆ. ಆದ್ದರಿಂದ a ಜಾಗದಲ್ಲಿ p ಎಂದು ನೀವು ಹೆಸರಿಸಬೇಕು. p² ಸೂತ್ರ ಮೈನಸ್ ಇರುವುದರಿಂದ ನೀವು ಮೈನಸ್ ಮತ್ತು ಪ್ಲಸ್ ಬಂದಾಗ a - b² ಸೂತ್ರವನ್ನು ಉಪಯೋಗಿಸಿರಿ, ಮತ್ತು ಪ್ಲಸ್ ಬಂದಾಗ a + b² ಸೂತ್ರ, ಏಕೆಂದರೆ ಇಲ್ಲಿ ಪ್ಲಸ್ ಮತ್ತು ಪ್ಲಸ್ ಬರುತ್ತದೆ. ಮೈನಸ್ ಪ್ಲಸ್ ಇದ್ದಾಗ a - b² ಸೂತ್ರ, ಏಕೆಂದರೆ ಇಲ್ಲಿ ಮೈನಸ್ ಮತ್ತು ಪ್ಲಸ್ ಬರುತ್ತದೆ. ಆದ್ದರಿಂದ ಈಗ p² ಜಾಗದಲ್ಲಿ p² ಮೈನಸ್ ಇಲ್ಲಿ 25 ಇರುವ ಜಾಗದಲ್ಲಿ 5ರ ಸ್ಕ್ವೇರ್ ಎಂದು ಬರೆದುಕೊಳ್ಳಿ. 5 5 25, ಅಂದರೆ b² ಜಾಗ -2ab -2. a ಜಾಗದಲ್ಲಿ p ಇದೆ ಮತ್ತು b ಜಾಗದಲ್ಲಿ 5 ಇದೆ. p ಗುಣಿಸು 5, 2 ಗುಣಿಸು p ಗುಣಿಸು 5 ಎಂದು ಬರೆಯಬೇಕು. ಆದ್ದರಿಂದ p² - 2p 5 + 5ರ ಸ್ಕ್ವೇರ್, ಇದರ ಇನ್ನೊಂದು ರೂಪ a - b² ರೂಪದಲ್ಲಿ ಬರೆಯಬೇಕು. a ಎಂದರೆ p ಮೈನಸ್ b ಎಂದರೆ ಇಲ್ಲಿ 5 ಇದೆ, p - 5ರ ಹೋಲ್² ಎಂದು ಬರೆಯಿರಿ. ಮೂರನೇ ಪ್ರಶ್ನೆ 25m² + 30m + 9. ಈಗ 25m² ಇದೆ. m ಜಾಗದಲ್ಲಿ ನಾವು ಸ್ಕ್ವೇರ್ನ ಬದಲಾಗಿ ಒಂದೇ m ಅನ್ನು ತೆಗೆದುಕೊಳ್ಳಬೇಕು, ಮತ್ತು 25 ಎಂದರೆ 5 5 25 ಆಗುತ್ತದೆ. ಆದ್ದರಿಂದ 5ಅನ್ನು ತೆಗೆದುಕೊಳ್ಳೋಣ. 5m² ಎಂದರೆ 25m² ಆಗುತ್ತದೆ. ಈಗ b ಎಂದರೆ 3 ಎಂದು ತೆಗೆದುಕೊಳ್ಳೋಣ, ಏಕೆಂದರೆ 3 3 9. ಆದ್ದರಿಂದ 9 ಇರುವ ಜಾಗದಲ್ಲಿ ನಾವು 3 ಎಂದು ತೆಗೆದುಕೊಳ್ಳಬೇಕು. ಸೂತ್ರ
ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಈಗ ಎ ಸ್ಕ್ವೇರ್ನ ಜಾಗದಲ್ಲಿ 5m ಹೋಲ್ ಸ್ಕ್ವೇರ್ 5m ತೆಗೆದುಕೊಂಡಿದ್ದೇವೆ. ಎ ಸ್ಕ್ವೇರ್ನ ಜಾಗದಲ್ಲಿ 5m ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಜಾಗದಲ್ಲಿ 3ರ ಸ್ಕ್ವೇರ್ ಎಂದು ಬರೆದುಕೊಳ್ಳಿ. ಬಿ 3 ಆಗಿದೆ. ಈಗ ಮಧ್ಯದಲ್ಲಿರುವ 2ab ಬರೆಯಬೇಕು. ಪ್ಲಸ್ 2 ಗುಣಿಸು ಎ ಎಂದರೆ 5m ಮತ್ತು ಬಿ ಎಂದರೆ 3 ಇದೆ. 5m ಗುಣಿಸು 3 ಎಂದು ತೆಗೆದುಕೊಳ್ಳಿ. ಈ ಇನ್ನೊಂದು ರೂಪವನ್ನು ಬರೆಯೋಣ. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪ ಬರೆಯಬೇಕು. ಎ ಎಂದರೆ 5m ಇದೆ ಪ್ಲಸ್ ಬಿ ಎಂದರೆ 3, 5m ಪ್ಲಸ್ 3ರ ಹೋಲ್ ಸ್ಕ್ವೇರ್. ಪ್ರಶ್ನೆ ನಂಬರ್ 4. 49 y ಸ್ಕ್ವೇರ್ ಪ್ಲಸ್ 84 yz ಪ್ಲಸ್ 36 z ಸ್ಕ್ವೇರ್ ಆಗಿದೆ. 49 36ನ್ನು ಗಮನಿಸಿ. 7 49, 6 36. ಇಲ್ಲಿ y ಸ್ಕ್ವೇರ್ z ಸ್ಕ್ವೇರ್ ಇದೆ. ಒಂದೊಂದು y ಅನ್ನು ತೆಗೆದುಕೊಳ್ಳೋಣ. ಅಂದರೆ 7y ಬಂದಿದೆ ಎ ಯಲ್ಲಿ. ಬಿ ಯಲ್ಲಿ 6z ಇಲ್ಲಿ ಹೋಲ್ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ಬರಬೇಕು. ಆದ್ದರಿಂದ ಒಂದೇ z ಅನ್ನು ನೀವು ತೆಗೆದುಕೊಳ್ಳಿ. ಎ ಎಂದರೆ 7y, ಬಿ ಎಂದರೆ 6z. ಎ ಸ್ಕ್ವೇರ್ ಜಾಗದಲ್ಲಿ 7y ದ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಜಾಗದಲ್ಲಿ 6z ದ ಸ್ಕ್ವೇರ್. ಬಿ ಸ್ಕ್ವೇರ್ ಎಂದರೆ 6z ಇದೆ, 6z ದ ಸ್ಕ್ವೇರ್. 2ab ಜಾಗದಲ್ಲಿ ಪ್ಲಸ್ 2 ಹಾಗೆ ಇರಲಿ. ಎ ಗುಣಿಸು ಬಿ. ಎ ಬಿ ಜಾಗದಲ್ಲಿ ಎ ಎಂದರೆ 7y, ಬಿ ಎಂದರೆ 6z ಈ ರೀತಿಯಾಗಿ ಬರೆದುಕೊಳ್ಳಿ. ಈಗ ಈ ಸೂತ್ರ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ನಾವು ಬರೆಯಬೇಕು. ಎ ಎಂದರೆ 7y ಪ್ಲಸ್ ಬಿ ಎಂದರೆ 6z ಇದೆ, 6z ದ ಹೋಲ್ ಸ್ಕ್ವೇರ್. ನೀವು ಇನ್ನೊಂದನ್ನು ಇಲ್ಲಿ ಗಮನಿಸಬಹುದು. ಮಧ್ಯದ ಪದವನ್ನು ನಾವು ಈ ರೀತಿಯಾಗಿ ವಿಭಾಗಿಸಿದಾಗಲೂ ಕೂಡ ಇಲ್ಲಿ ಉತ್ತರ ಇದೇ ಪದವಾಗಿರುತ್ತದೆ. ನೋಡಿ, 6 7 42, 42 84, y ಗುಣಿಸು z yz ಆಗುತ್ತದೆ. ಇದನ್ನೇ ನಾವು ಈ ರೀತಿಯಾಗಿ ಬರೆದುಕೊಂಡು ಸುಲಭ ರೂಪದಿಂದ ಮಾಡಬಹುದು. ಪ್ರಶ್ನೆ ನಂಬರ್ 5. 4x ಸ್ಕ್ವೇರ್ ಮೈನಸ್ 8x ಪ್ಲಸ್ 4. ಈಗ ನಾವು 4, 8, 4ರಿಂದ 1 4ಅನ್ನು ಹೊರತೆಗೆದುಕೊಳ್ಳೋಣ. ಏಕೆಂದರೆ ಕಾಮನ್ ಆಗಿ 4 ಇದೆ. 4ಅನ್ನು ಹೊರತೆಗೆಯಿರಿ. 4ಅನ್ನು ಹೊರತೆಗೆದಾಗ ಇಲ್ಲಿ x ಸ್ಕ್ವೇರ್ ಉಳಿಯಿತು. ಮೈನಸ್ 4 2 8. ಆದ್ದರಿಂದ 2x ಅನ್ನು ಹಾಗೆ ಇಟ್ಟು 4 8ರ ಜಾಗದಲ್ಲಿ 4 2 8 ಆಗುತ್ತದೆ. ಆದ್ದರಿಂದ 2 ಎಂದು ಬರೆಯಿರಿ. ಎಕ್ಸ್ಗೆ ಎಕ್ಸ್ ಹಾಗೆ ಇರಲಿ. 4 1 4, 4ಅನ್ನು ಹೊರತೆಗೆದಿದ್ದರಿಂದ ಇಲ್ಲಿ ನಾವು 1 ಎಂದು ಮಾತ್ರ ತೆಗೆದುಕೊಳ್ಳಬೇಕು. ಈಗ 2x ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಇದನ್ನು ನಾವು ಸೂತ್ರದಲ್ಲಿ ಉಪಯೋಗಿಸಬೇಕು. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರದಲ್ಲಿ ಉಪಯೋಗಿಸಿದಾಗ ಎ ಎಂದರೆ ಎಕ್ಸ್ ಸ್ಕ್ವೇರ್ ಇದೆ. 1x ತೆಗೆದುಕೊಂಡಾಗ ಅದು ಎ ಬೆಲೆ. ಬಿ ಬೆಲೆ 1ರ ಸ್ಕ್ವೇರ್ ಅಥವಾ 1 ಎಂದರೆ ನಾವು 1 ಎಂದೇ ತೆಗೆದುಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಇಲ್ಲಿ 1ರ ಸ್ಕ್ವೇರ್ ಎಂದರೆ ಎ ಸ್ಕ್ವೇರ್ ಎಂದರೆ ಎಕ್ಸ್ ಸ್ಕ್ವೇರ್ ಬಂದಿದೆ. ಬಿ ಸ್ಕ್ವೇರ್ ಎಂದರೆ 1ರ ಸ್ಕ್ವೇರ್ ಬರೆದಿದ್ದೇವೆ. 2 ಗುಣಿಸು ಎ ಬಿ. ಎ ಎಂದರೆ ಎಕ್ಸ್, ಬಿ ಎಂದರೆ 1. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ 2x1 ಪ್ಲಸ್ 1ರ ಸ್ಕ್ವೇರನ್ನು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆದಾಗ ಎ ಎಂದರೆ ಎಕ್ಸ್ ಮೈನಸ್ ಬಿ ಎಂದರೆ 1 ಇದೆ. ಇಲ್ಲಿ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರ ಉಪಯೋಗಿಸಬೇಕು. ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್. ಆದ್ದರಿಂದ ಎ ಎಂದರೆ ಎಕ್ಸ್, ಬಿ ಎಂದರೆ -1ರ ಹೋಲ್ ಸ್ಕ್ವೇರ್ ಆಗಿದೆ. ಉತ್ತರ 4 ಗುಣಿಸು ಎಕ್ಸ್ ಮೈನಸ್ 1ರ ಹೋಲ್ ಸ್ಕ್ವೇರ್. ಇಲ್ಲಿ 4ಅನ್ನು ನಾವು ಹೊರಪಡಿಸಿ ಉಳಿದಿರುವ ಪದಗಳನ್ನು ತೆಗೆದುಕೊಂಡು ಸೂತ್ರದಲ್ಲಿ ಉಪಯೋಗಿಸಿ ಕಂಡುಹಿಡಿಯಬೇಕು. ಪ್ರಶ್ನೆ ನಂಬರ್ 6. 121 ಬಿ ಸ್ಕ್ವೇರ್ ಮೈನಸ್ 88 ಬಿ ಸಿ ಪ್ಲಸ್ 16 ಸಿ ಸ್ಕ್ವೇರ್. 121 16ಅನ್ನು ಗಮನಿಸಿ. 121 ಎಂದರೆ 11ರ ಸ್ಕ್ವೇರ್ ಎಂದರೆ 121 ಬರುತ್ತದೆ. ನೀವು ಮೊದಲನೆಯದಾಗಿ 1ರಿಂದ 20ರವರೆಗಿರುವಂತಹ ವರ್ಗ ಸಂಖ್ಯೆಗಳನ್ನು ರೂಢಿ ಮಾಡಿಕೊಳ್ಳಿ. ಈ ಲೆಕ್ಕಗಳು ಆಗ ಈಸಿ ಆಗುತ್ತವೆ. 121 ಎಂದರೆ 11ರ ವರ್ಗ, ಆದ್ದರಿಂದ 11 ಎಂದು ನಾವು ತೆಗೆದುಕೊಳ್ಳಬೇಕು. 16 ಎಂದರೆ ಅದು 4ರ ವರ್ಗ, 4 4 16 ಆಗುತ್ತದೆ. ಆದ್ದರಿಂದ ಎ ಎಂದರೆ 121ರ ವರ್ಗ ಎಂದರೆ 11. ಬಿ ಸ್ಕ್ವೇರ್ ಇದೆ, 1 ಬಿ ಅನ್ನು ತೆಗೆದುಕೊಳ್ಳಿ. ಬಿ ಜಾಗದಲ್ಲಿ 16 ಸಿ ಸ್ಕ್ವೇರ್ ಇದೆ. 4 4 16, ಆದ್ದರಿಂದ 4 ತೆಗೆದುಕೊಂಡು ಇಲ್ಲಿರುವ 1 ಸಿ ಅನ್ನು ತೆಗೆದುಕೊಳ್ಳಿ. ಈಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್. ಏಕೆಂದರೆ ಇಲ್ಲಿ ಮೈನಸ್ ಮತ್ತು ಪ್ಲಸ್ ಇದೆ. ಆದ್ದರಿಂದ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಗುತ್ತದೆ. ಎ ಸ್ಕ್ವೇರ್ ಜಾಗದಲ್ಲಿ ಎ ಎಂದರೆ 11 ಬಿ ಹೋಲ್ ಸ್ಕ್ವೇರ್ ಮೈನಸ್ ಇಲ್ಲಿ ಬಿ ಸ್ಕ್ವೇರ್ ಬರೆಯೋಣ. ಬಿ ಸ್ಕ್ವೇರ್ ಎಂದರೆ 4 ಸಿ ಸ್ಕ್ವೇರ್, ಸಿ ಸ್ಕ್ವೇರ್ 4 ಸಿ ಸ್ಕ್ವೇರ್ ಎಂದು ಬರೆದುಕೊಳ್ಳಿ. ಮೈನಸ್ 2ab, -2 ಹಾಗೆ ಇರಲಿ. ಎ ಎಂದರೆ 11 ಬಿ
ಬಿ ಎಂದರೆ 4, ಸಿ ಇದೆ. ಈಗಲೂ ಕೂಡ ಇಲ್ಲಿ ನೋಡಬಹುದು 11 2 22, 22 4 88 ಬರುತ್ತದೆ. ಬಿ ಗುಣಿಸು ಸಿ, ಬಿ ಸಿ, ಇದೇ ರೀತಿಯ ಉತ್ತರ ಬಂದಿದೆ. ಈಗ ಇಲ್ಲಿ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅನ್ನು ನಾವು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆಯಬೇಕು. ಎ ಎಂದರೆ 11b ಮೈನಸ್ ಬಿ ಎಂದರೆ 4c ಇದೆ, 4c ದ ಹೋಲ್ ಸ್ಕ್ವೇರ್, ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆದಿದ್ದೇವೆ. ಪ್ರಶ್ನೆ ನಂಬರ್ 7, ಎಲ್ ಪ್ಲಸ್ ಎಂ ದ ಹೋಲ್ ಸ್ಕ್ವೇರ್ ಮೈನಸ್ 4lm. ಈಗ ನಾವು ಎಲ್ ಪ್ಲಸ್ ಎಂ ದ ಹೋಲ್ ಸ್ಕ್ವೇರ್ ಅನ್ನು ಸೂತ್ರದಲ್ಲಿ ಉಪಯೋಗಿಸೋಣ. ಎಲ್ ಪ್ಲಸ್ ಎಂ ದ ಹೋಲ್ ಸ್ಕ್ವೇರ್ ಎಂದರೆ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರ ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಗುತ್ತದೆ. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಎಂದು ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಈ ರೂಪದಲ್ಲಿ ನಾವು ಈಗ ಮೇಲಿನ ಸಾಲನ್ನು ಬರೆದಿದ್ದೇವೆ. ನೋಡಿ, ಎ ಸ್ಕ್ವೇರ್ ಇಲ್ಲಿ ಎ ಎಂದರೆ ಎಲ್, ಬಿ ಎಂದರೆ ಎಂ, ಎ ಸ್ಕ್ವೇರ್ ಎಂದರೆ ಎಲ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಂದರೆ ಎಂ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ. 2ab ಎಂದರೆ 2 ಗುಣಿಸು ಎ ಬಿ, ಎಲ್ ಗುಣಿಸು ಎಂ ಆಗಿದೆ. ಅಂದರೆ ಎಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಲ್ ಗುಣಿಸು ಎಂ ಪ್ಲಸ್ ಎಂ ಸ್ಕ್ವೇರ್, ಇದು ಎಲ್ ಪ್ಲಸ್ ಎಂ ದ ಹೋಲ್ ಸ್ಕ್ವೇರ್ನ ಅಪವರ್ತಿಸಿದಾಗ ಬಂದಿರುವ ಉತ್ತರ. ಮೈನಸ್ 4lm ಹಾಗೆ ಇರಲಿ. ಈಗ ಎಲ್ ಸ್ಕ್ವೇರ್ ಪ್ಲಸ್ 2 ಗುಣಿಸು ಎಲ್ ಗುಣಿಸು ಎಂ ಎಂದರೆ 2lm ಪ್ಲಸ್ ಎಂ ಸ್ಕ್ವೇರ್ ಹಾಗೆ ಇರಲಿ. ಮೈನಸ್ 4lm ಇಲ್ಲಿ ಗುಣಿಸಿ ಇಟ್ಟಿದ್ದೇವೆ. ಮೈನಸ್ 4lm ನಲ್ಲಿ ಪ್ಲಸ್ 2lm ಅನ್ನು ಕಳೆದಾಗ 4ರಲ್ಲಿ 2 ಕಳೆದಾಗ ಇಲ್ಲಿ ಮೈನಸ್ ಚಿಹ್ನೆ ಇದೆ. ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳೆದು ನಾವು ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಬಳಸುತ್ತೇವೆ. ಆದ್ದರಿಂದ 4ರಲ್ಲಿ 2 ಕಳೆದಾಗ 2 ಉಳಿದಿದೆ, ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ. 2lm ಉಳಿಯಿತು ಪ್ಲಸ್ ಎಂ ಸ್ಕ್ವೇರ್ ಹಾಗೆ ಇರಲಿ. ಗಮನಿಸಿ, ಎಲ್ ಸ್ಕ್ವೇರ್ ಮೈನಸ್ 2lm ಪ್ಲಸ್ ಎಂ ಸ್ಕ್ವೇರ್ ಎಂದರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಅಂದರೆ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ಲ, ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರದಲ್ಲಿ ಇಟ್ಟಂತಾಗುತ್ತದೆ. ಏಕೆಂದರೆ ಎ ಸ್ಕ್ವೇರ್ನ ಜಾಗದಲ್ಲಿ ಎಲ್ ಸ್ಕ್ವೇರ್ ಇದೆ. ಮೈನಸ್ 2ab ಎಂದರೆ ಮೈನಸ್ 2lm ಪ್ಲಸ್ ಬಿ ಸ್ಕ್ವೇರ್ ಎಂದರೆ ಎಂ ಸ್ಕ್ವೇರ್ ಇದೆ. ಆದ್ದರಿಂದ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆದಾಗ ಎಲ್ ಮೈನಸ್ ಎಂ ದ, ಎ ಎಂದರೆ ಎಲ್, ಬಿ ಎಂದರೆ ಎಂ ಇದೆ. ಆದ್ದರಿಂದ ಎಲ್ ಮೈನಸ್ ಎಂ ದ ಹೋಲ್ ಸ್ಕ್ವೇರ್ ಉತ್ತರ. ಪ್ರಶ್ನೆ ನಂಬರ್ 8, ಎ ಘಾತ 4 ಪ್ಲಸ್ 2a ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಘಾತ 4. ಎ ಎಂದರೆ ನಾವು ಎ ಘಾತ 4 ಇರುವುದರಿಂದ ಇದರ ಅರ್ಧ ಭಾಗ ತೆಗೆದುಕೊಳ್ಳಬೇಕು. ಎ ಸ್ಕ್ವೇರ್ ತೆಗೆದುಕೊಂಡಾಗ ನಾವು ಅದರ ಸ್ಕ್ವೇರ್ ಮಾಡಿದಾಗ 2 2 4 ಬರುತ್ತದೆ. ಆದ್ದರಿಂದ ಎ ಬೆಲೆಯನ್ನು ಎ ಸ್ಕ್ವೇರ್ ಎಂದು ತೆಗೆದುಕೊಳ್ಳಿ ಮತ್ತು ಬಿ ಘಾತ 4 ಇರುವುದನ್ನು ಕೂಡ ನಾವು ಬಿ ಜಾಗದಲ್ಲಿ ಬಿ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬೇಕು. ಏಕೆಂದರೆ ಬಿ ಸ್ಕ್ವೇರ್ ದ ಹೋಲ್ ಸ್ಕ್ವೇರ್ ಮಾಡಿದಾಗ 2 2 4, ಬಿ ಘಾತ 4 ಬರುತ್ತದೆ. ಆದ್ದರಿಂದ ಎ ನ ಬೆಲೆ ಎ ಸ್ಕ್ವೇರ್, ಬಿ ನ ಬೆಲೆ ಬಿ ಸ್ಕ್ವೇರ್. ಸೂತ್ರ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್, ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಇದೇ ಸೂತ್ರ. ಎ ಸ್ಕ್ವೇರ್ ಎಂದರೆ ಎ ಸ್ಕ್ವೇರ್ ದ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಎಂದರೆ ಬಿ ಸ್ಕ್ವೇರ್ ದ ಸ್ಕ್ವೇರ್, ಏಕೆಂದರೆ ಬಿ ಎಂದರೆ ಬಿ ಸ್ಕ್ವೇರ್ ಆಗಿದೆ, ಇದರ ಸ್ಕ್ವೇರ್ ಮಾಡಬೇಕು. 2ab 2 ಗುಣಿಸು ಎ ಎಂದರೆ ಎ ಸ್ಕ್ವೇರ್, ಬಿ ಎಂದರೆ ಬಿ ಸ್ಕ್ವೇರ್ ಬರೆದಿದ್ದೇವೆ. ಈ ರೀತಿ ಮಾಡಿದಾಗ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ನಾವು ಬರೆಯಬೇಕು. ಪುನಃ ಇಲ್ಲಿ ಎ ಎಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಎಂದರೆ ಬಿ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಎಂದು ತೆಗೆದುಕೊಳ್ಳಿ. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆದಂತಾಗಿದೆ. ಪ್ರಶ್ನೆ ನಂಬರ್ 2, ಅಪವರ್ತಿಸಿ. ಇಲ್ಲೂ ಕೂಡ 8 ಪ್ರಶ್ನೆಗಳನ್ನು ಕೊಡಲಾಗಿದೆ. ಈಗ ಒಂದೊಂದಾಗಿ ನಾವು ಅಪವರ್ತಿಸೋಣ. ಪ್ರಶ್ನೆ ನಂಬರ್ 1, 4p ಸ್ಕ್ವೇರ್ ಮೈನಸ್ 9q ಸ್ಕ್ವೇರ್. ಲೆಕ್ಕ ಬಿಡಿಸೋಣ. ಪ್ರಶ್ನೆ ನಂಬರ್ 1, 4p ಸ್ಕ್ವೇರ್ ಮೈನಸ್ 9q ಸ್ಕ್ವೇರ್. ಮೊದಲನೇ ಪ್ರಶ್ನೆಯಲ್ಲಿ ನಾವು ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರ ಮತ್ತು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸಿದ್ದೇವೆ. ಈಗ ಈ ಪ್ರಶ್ನೆಯಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ, ಈ ಸೂತ್ರವನ್ನು ಉಪಯೋಗಿಸಬೇಕು. ಏಕೆಂದರೆ ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ಇದ್ದು ಮಧ್ಯದಲ್ಲಿ ಮೈನಸ್ ಕೊಟ್ಟಿದ್ದಾರೆ. ಗಮನಿಸಿ, ಸ್ಕ್ವೇರ್ ಸ್ಕ್ವೇರ್ ಮಧ್ಯದಲ್ಲಿ ಮೈನಸ್ ಇದೆ. ಈ ರೀತಿಯ ಪ್ರಶ್ನೆ ಬಂದಾಗ ಇದೇ ಸೂತ್ರವನ್ನು ಉಪಯೋಗಿಸಿ ನೀವು ಲೆಕ್ಕವನ್ನು ಮಾಡಬೇಕಾಗಿದೆ. 4p ಸ್ಕ್ವೇರ್ 9p ಸ್ಕ್ವೇರ್, 4 ಎಂದರೆ 2 2 4 ಆಗುತ್ತದೆ ಮತ್ತು p ಸ್ಕ್ವೇರ್ ಇದೆ, 1p ಅನ್ನು ನಾವು ತೆಗೆದುಕೊಳ್ಳಬೇಕು. ಆದ್ದರಿಂದ ಎ ಬೆಲೆ 2p, ಅಂದರೆ 2 2 4, p ಸ್ಕ್ವೇರ್ ಎಂದರೆ p ಸ್ಕ್ವೇರ್ ಆಗುತ್ತದೆ. ವರ್ಗ ಸಂಖ್ಯೆ ಈಗ a ಈಕ್ವಲ್ಸ್ ಟು 2p ಬಂದಿದೆ. ಬಿ ಬೆಲೆ ಕಂಡುಹಿಡಿಯುವಾಗ 9 ಎಂದರೆ 3 3 9, ಆದ್ದರಿಂದ 3 ಎಂದು ತೆಗೆದುಕೊಳ್ಳಿ. q ಸ್ಕ್ವೇರ್ನಿಂದ 1q ಅನ್ನು ತೆಗೆದುಕೊಂಡಿದ್ದೇವೆ, q. ಆದ್ದರಿಂದ
ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ನಾವು ಈಗ ಬರೆಯಬೇಕು. 2p ದ ಸ್ಕ್ವೇರ್ ಮೈನಸ್ 3q ದ ಸ್ಕ್ವೇರ್ ಅಂದರೆ 4p ಸ್ಕ್ವೇರನ್ನು ಈ ರೂಪದಲ್ಲಿ ಬರೆದಂತಾಗಿದೆ. 2 2 4 ಪಿ ಸ್ಕ್ವೇರ್ಗೆ ಪಿ ಸ್ಕ್ವೇರ್ ಮತ್ತು 3 3 9 ಕ್ಯೂ ಸ್ಕ್ವೇರ್ಗೆ ಕ್ಯೂ ಸ್ಕ್ವೇರ್ ಇದೇ ರೂಪದಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಈಗ ಇದು 2p ದ ಸ್ಕ್ವೇರ್ ಮೈನಸ್ 3q ದ ಸ್ಕ್ವೇರ್ ಎಂದರೆ a ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಈ ರೂಪದಲ್ಲಿ ನಾವು ಈಗ ಮುಂದೆ ಅಪವರ್ತಿಸಬೇಕು. ಎ ಜಾಗದಲ್ಲಿ 2p ಇದೆ, ಬಿ ಜಾಗದಲ್ಲಿ 3q ಇದೆ. ಎ ಪ್ಲಸ್ ಬಿ, ಎ ಎಂದರೆ 2p ಪ್ಲಸ್ 3q ಮತ್ತು ಎ ಮೈನಸ್ ಬಿ ಎಂದರೆ 2p ಮೈನಸ್ 3q ಆಗಿದೆ. ಸೂತ್ರವನ್ನು ಬರೆದುಕೊಳ್ಳಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಆಗಿದೆ. ಪ್ರಶ್ನೆ ನಂಬರ್ 2, 63 ಎ ಸ್ಕ್ವೇರ್ ಮೈನಸ್ 112 ಬಿ ಸ್ಕ್ವೇರ್. ಈಗ ಈ ಎರಡು ಸಂಖ್ಯೆಗಳಿಂದ ನಾವು 7ಅನ್ನು ಹೊರತೆಗೆಯೋಣ, ಏಕೆಂದರೆ 7ರಿಂದ ನಾವು ಈ ಎರಡು ಸಂಖ್ಯೆಗಳನ್ನು ಭಾಗಿಸಬಹುದಾಗಿದೆ. 7ಅನ್ನು ಹೊರತೆಗೆದಾಗ 7 9 63, ಆದ್ದರಿಂದ 7ಅನ್ನು ಹೊರತೆಗೆದಾಗ ನಾವು 9ಅನ್ನು ಇಲ್ಲಿ ಇರಿಸಬೇಕು. ಎ ಸ್ಕ್ವೇರ್ ಉಳಿದಿದೆ. ಎ ಸ್ಕ್ವೇರ್ ಮೈನಸ್ 7 1 7, 11ರಲ್ಲಿ 7ಅನ್ನು ಕಳೆದಾಗ 4 ಉಳಿಯಿತು 42 ಆಗಿದೆ. 7 6 42 ಅಂದರೆ 16 ಭಾಗಲಬ್ಧ ಬಂದಿದೆ. ಉಳಿದಿರುವುದು ಬಿ ಸ್ಕ್ವೇರ್. ಬಿ ಸ್ಕ್ವೇರ್ ಬರೆದುಕೊಳ್ಳಿ, ಅಥವಾ 16 7 112 ಎಂದು ಕೂಡ ನೀವು ಊಹಿಸಬಹುದು. 7ಅನ್ನು ಹೊರತೆಗೆದಾಗ 9 ಎ ಸ್ಕ್ವೇರ್ ಮೈನಸ್ 16 ಬಿ ಸ್ಕ್ವೇರ್ ಬಂದಿದೆ. ಈಗ ಎ ಮತ್ತು ಬಿ ಜಾಗದಲ್ಲಿ ನಾವು 9 ಎ ಸ್ಕ್ವೇರ್ 16 ಬಿ ಸ್ಕ್ವೇರ್. ಈಗ ಎ ಎಂದರೆ 3 ಎ, 3 ಎಂದರೆ 3 3 9, ಎ ಸ್ಕ್ವೇರ್ ಜಾಗದಲ್ಲಿ 1 ಎಯನ್ನು ತೆಗೆದುಕೊಳ್ಳಬೇಕು. ಬಿ ಜಾಗದಲ್ಲಿ 4 ಬಿ, ಏಕೆಂದರೆ 4 4 16 ಆಗುತ್ತದೆ, ಆದ್ದರಿಂದ 4 ಬಿ ಸ್ಕ್ವೇರ್ನಿಂದ 1 ಬಿ ತೆಗೆದುಕೊಳ್ಳಿ, ಬಿ ಬಂದಿದೆ. ಈಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೇ ಸೂತ್ರವನ್ನು ಇಲ್ಲಿ ಉಪಯೋಗಿಸಬೇಕು. 3 ಎ ಸ್ಕ್ವೇರ್ ಮೈನಸ್ 4 ಬಿ ಸ್ಕ್ವೇರ್ ಎಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿ ಪರಿವರ್ತನೆಯಾಗಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗಿದೆ. ಈಗ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ಆಗಿ ಬರೆಯೋಣ. 7ಕ್ಕೆ 7 ಹಾಗೆ ಇರಲಿ. ಎ ಎಂದರೆ 3a ಪ್ಲಸ್ 4b, ಎ ಪ್ಲಸ್ ಬಿ ಎಂದರೆ 3a ಪ್ಲಸ್ 4b ಗುಣಿಸು ಎ ಮೈನಸ್ ಬಿ ಎಂದರೆ 3a ಮೈನಸ್ 4b ಆಗಿದೆ, ಏಕೆಂದರೆ ಎ ಎಂದರೆ 3a, ಬಿ ಎಂದರೆ 4b. ಎ ಪ್ಲಸ್ ಬಿ ಎ ಮೈನಸ್ ಬಿ ಈ ರೂಪದಲ್ಲಿ ನಾವು ಬರೆದಿದ್ದೇವೆ. ಪ್ರಶ್ನೆ ನಂಬರ್ 3, 49 ಎಕ್ಸ್ ಸ್ಕ್ವೇರ್ ಮೈನಸ್ 36. ಇಲ್ಲಿ 49 ಮತ್ತು 36 ಇದೆ. 7 7 49, 6 6 36, ಆದ್ದರಿಂದ ಎ ಎಂದರೆ 7, 7 7 49, ಎಕ್ಸ್ನಿಂದ 1 ಎಕ್ಸ್ ತೆಗೆದುಕೊಳ್ಳಿ. ಬಿ ಜಾಗದಲ್ಲಿ 36 ಇದೆ, ಆದ್ದರಿಂದ ಇಲ್ಲಿ 6 6 36 ಆಗಿರುವುದರಿಂದ ಬಿ ಅಂದರೆ 6 ಎಂದು ನೀವು ತೆಗೆದುಕೊಳ್ಳಬೇಕು. ಈಗ 7x ದ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ರೂಪದಲ್ಲಿ ನೀವು ಬರೆಯಬೇಕಾಗಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗಿದೆ. ಆದ್ದರಿಂದ 7x ದ ಹೋಲ್ ಸ್ಕ್ವೇರ್, ಎ ಸ್ಕ್ವೇರ್ ಎಂದರೆ 7x ದ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂದರೆ 6ರ ಸ್ಕ್ವೇರ್ ಆಗಿದೆ. ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ರೂಪದಲ್ಲಿಟ್ಟಾಗ, ಏಕೆಂದರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬಂದಿದೆ, ಇದನ್ನು ಈಗ ನಾವು ಅಪವರ್ತಿಸಿದಾಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಇಡಬೇಕು. ಆದ್ದರಿಂದ ಎ ಎಂದರೆ 7x ಪ್ಲಸ್ ಬಿ ಎಂದರೆ 6, ಎ ಎಕ್ಸ್ ಬಿ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಎಂದರೆ 7x ಮೈನಸ್ 6 ಆಗಿದೆ. ಪ್ರಶ್ನೆ ನಂಬರ್ 4, 16 ಎಕ್ಸ್ ಘಾತ 5 ಮೈನಸ್ 114 ಎಕ್ಸ್ ಘಾತ 3. 16 114 ಈ ಎರಡು ಸಂಖ್ಯೆಗಳನ್ನು ಗಮನಿಸಿದಾಗ ನೀವು ಈ ಎರಡು ಸಂಖ್ಯೆಗಳು 16ರ ಮಗ್ಗಿಯಲ್ಲೇ ಬರುತ್ತವೆ. 16 ಇಲ್ಲಿ ಎಕ್ಸ್ ಘಾತ 5 ಇದೆ, ಎಕ್ಸ್ ಘಾತ 3 ಇದೆ. ಎಕ್ಸ್ ಘಾತ 3ಅನ್ನು ನಾವು ಹೊರತೆಗೆಯಬಹುದು. ಇಲ್ಲಿ ಎಕ್ಸ್ ಘಾತ 2 ಉಳಿಯುತ್ತದೆ, ಆದ್ದರಿಂದ 16ಅನ್ನು ಹೊರತೆಗೆಯಿರಿ. ಎಕ್ಸ್ ಘಾತ 3ಅನ್ನು ಕೂಡ ನಾವು ಹೊರತೆಗೆದಿದ್ದೇವೆ. ಹೊರತೆಗೆದಾಗ 16 ಎಕ್ಸ್ ಘಾತ 5ರಲ್ಲಿ 16 ಹೊರಬಂದಿದೆ. ಎಕ್ಸ್ ಘಾತ 5ರಲ್ಲಿ ಎಕ್ಸ್ ಘಾತ 3 ಕೂಡ ನಾವು ತೆಗೆದುಕೊಂಡಿದ್ದೇವೆ. ಎಕ್ಸ್ ಘಾತ 2 5ರಲ್ಲಿ 3ಅನ್ನು ತೆಗೆದಾಗ ಇಲ್ಲಿ ಎಕ್ಸ್ ಘಾತ 2 ಉಳಿದಿದೆ. ಮೈನಸ್ 16 9 114, ಆದ್ದರಿಂದ 9 ಎಂದು ನಾವು ಈ ಜಾಗದಲ್ಲಿ ತೆಗೆದುಕೊಂಡಿದ್ದೇವೆ. ಎಕ್ಸ್ ಕ್ಯೂಬ್ ಹೊರತೆಗೆಯಲಾಗಿದೆ, ಆದ್ದರಿಂದ ಇಲ್ಲಿ ಎಕ್ಸ್ ಕ್ಯೂಬನ್ನು ಬರೆಯುವಂತಿಲ್ಲ. 16 ಎಕ್ಸ್ ಕ್ಯೂಬ್
ಗುಣಿಸು ಎಕ್ಸ್ ಸ್ಕ್ವೇರ್ ಮೈನಸ್ 9 ಬಂದಿದೆ. 16 ಎಕ್ಸ್ ಕ್ಯೂಬ್ ಹಾಗೆ ಇರಲಿ. ಎಕ್ಸ್ ಸ್ಕ್ವೇರ್ 9 ನಾವು 3 ಸ್ಕ್ವೇರ್ ಎಂದು ತೆಗೆದುಕೊಳ್ಳಬಹುದು, ಏಕೆಂದರೆ 3 3 9 ಬರುತ್ತದೆ. ಈಗ ಪುನಃ ಇಲ್ಲಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಸಂಖ್ಯೆಯನ್ನು ನೋಡಬಹುದು. ಎಕ್ಸ್ ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಎಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ನಾವು ಈಗ ಅಪವರ್ತಿಸಬೇಕು. 16 ಎಕ್ಸ್ ಕ್ಯೂಬ್ ಹಾಗೆ ಇರಲಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂದರೆ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ಎಂದು ಬರೆಯಬೇಕು. ಆದ್ದರಿಂದ ಎಕ್ಸ್ ಪ್ಲಸ್ 3 ಮತ್ತು ಎಕ್ಸ್ ಮೈನಸ್ 3 ಎಂದು ಬರೆದುಕೊಳ್ಳಿ. ಉತ್ತರ 16 ಎಕ್ಸ್ ಕ್ಯೂಬ್ ಗುಣಿಸು ಎಕ್ಸ್ ಪ್ಲಸ್ 3 ಗುಣಿಸು ಎಕ್ಸ್ ಮೈನಸ್ 3 ಆಗಿದೆ. ಪ್ರಶ್ನೆ ನಂಬರ್ 5, ಎಲ್ ಪ್ಲಸ್ ಎಂ ದ ಹೋಲ್ ಸ್ಕ್ವೇರ್ ಮೈನಸ್ ಎಲ್ ಮೈನಸ್ ಎಂ ದ ಹೋಲ್ ಸ್ಕ್ವೇರ್. ಈಗ ನಾವು ಸೂತ್ರವನ್ನು ಉಪಯೋಗಿಸಿ ಇದನ್ನು ಅಪವರ್ತಿಸಬೇಕು. ಎಲ್ ಪ್ಲಸ್ ಎಂ ದ ಹೋಲ್ ಸ್ಕ್ವೇರ್ ಎಂದರೆ ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರ. ಎ ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಮತ್ತು ಎ ಮೈನಸ್ ಬಿ ಸ್ಕ್ವೇರ್ ಎಂದರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಗಿದೆ. ಈಗ ನಾವು ಇದೇ ರೀತಿಯಾಗಿ ಬರೆಯೋಣ. ಎಲ್ ಪ್ಲಸ್ ಎಂ ದ ಹೋಲ್ ಸ್ಕ್ವೇರ್ ಎಂದರೆ ಎಲ್ ಸ್ಕ್ವೇರ್ ಪ್ಲಸ್ 2ab, 2ab ಎಂದರೆ 2lm ಪ್ಲಸ್ ಬಿ ಸ್ಕ್ವೇರ್ ಎಂದರೆ ಎಂ ಸ್ಕ್ವೇರ್ ಆಗಿದೆ, ಮೈನಸ್ ಎಲ್ ಮೈನಸ್ ಎಂ ದ ಹೋಲ್ ಸ್ಕ್ವೇರ್ ಎಂದರೆ ಎ ಎಂದರೆ ಎಲ್ ಸ್ಕ್ವೇರ್ ಮೈನಸ್ 2ab 2 ಗುಣಿಸು lm ಪ್ಲಸ್ ಎಂ ಸ್ಕ್ವೇರ್ ಬಿ ಸ್ಕ್ವೇರ್ ಎಂದರೆ ಎಂ ಸ್ಕ್ವೇರ್ ಆಗುತ್ತದೆ. ಬರೆದಿದ್ದೇವೆ. ಚಿಹ್ನೆ ಮೈನಸ್ಗೆ ಮೈನಸ್ ಹಾಗೆ ಇರಲಿ. ಇಲ್ಲಿ ಈ ಸೂತ್ರವನ್ನು ಉಪಯೋಗಿಸಿದ್ದೇವೆ. ಎಲ್ ಸ್ಕ್ವೇರ್ ಪ್ಲಸ್ 2lm ಪ್ಲಸ್ ಎಂ ಸ್ಕ್ವೇರ್ ಹಾಗೆ ಇರಲಿ. ಮೈನಸ್ ಇಂದ ನಾವು ಈ ಸಂಖ್ಯೆಗಳನ್ನು ಈಗ ಗುಣಿಸಬೇಕು. ಮೈನಸ್ ಗುಣಿಸು ಎಲ್ ಸ್ಕ್ವೇರ್ ಮೈನಸ್ ಎಲ್ ಸ್ಕ್ವೇರ್, ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗಿದೆ, ಪ್ಲಸ್ ಎಂದು ತೆಗೆದುಕೊಳ್ಳಿ, ಪ್ಲಸ್ 2lm ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗಿದೆ, ಮೈನಸ್ ಎಂ ಸ್ಕ್ವೇರ್ ಆಯಿತು. ಈಗ ಎಲ್ ಸ್ಕ್ವೇರ್ಗೆ ಮೈನಸ್ ಎಲ್ ಸ್ಕ್ವೇರ್ ಸೇರಿ ಕ್ಯಾನ್ಸಲ್ ಆಗಿದೆ, ಮತ್ತು ಪ್ಲಸ್ ಎಂ ಸ್ಕ್ವೇರ್ ಮೈನಸ್ ಎಂ ಸ್ಕ್ವೇರ್ ಕೂಡ ಕ್ಯಾನ್ಸಲ್ ಆಗಿದೆ. ಉಳಿದಿರುವುದು 2lm ಮತ್ತು 2lm. 2ಕ್ಕೆ 2 ಕೂಡಿಸಿದಾಗ 4 ಬಂದಿದೆ, ಅಂದರೆ 4lm ಉಳಿಯಿತು. ಇದು ಉತ್ತರ. ಪ್ರಶ್ನೆ ನಂಬರ್ 6, 9 ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ 16. 9 ಎಂದರೆ ನಾವು 3 ಎಂದು ತೆಗೆದುಕೊಳ್ಳಬಹುದು. 3 3 9 ಬರುತ್ತದೆ. ಇಲ್ಲಿ 16 ಎಂದರೆ 4 ಎಂದು ತೆಗೆದುಕೊಳ್ಳೋಣ. 4 4 16. ಎ ಜಾಗದಲ್ಲಿ ನಾವು ಈಗ ಎ 3 ತೆಗೆದುಕೊಳ್ಳೋಣ. 3 3 9 ಮತ್ತು ಎಕ್ಸ್ ಮತ್ತು ವೈನಿಂದ ಒಂದೊಂದು ಎಕ್ಸ್ ವೈ ಅನ್ನು ತೆಗೆದುಕೊಂಡಿದ್ದೇವೆ. ಸ್ಕ್ವೇರ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಆಗುತ್ತದೆ. 16 ಎಂದರೆ 4, 4ರ ಸ್ಕ್ವೇರ್ ಎಂದರೆ 16. ಈಗ 3 ಎಕ್ಸ್ ವೈ ದ ಹೋಲ್ ಸ್ಕ್ವೇರ್ ಮೈನಸ್ 4ರ ಸ್ಕ್ವೇರ್ ಎಂದು ತೆಗೆದುಕೊಂಡಿದ್ದೇವೆ. ಸೂತ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗಿದೆ. ಆದ್ದರಿಂದ ನಾವು ಈಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ಬರೆದಂತಾಗಿದೆ. ಎ ಸ್ಕ್ವೇರ್ ಎಂದರೆ 3x ದ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂದರೆ 4ರ ಸ್ಕ್ವೇರ್ ಆಗಿದೆ. ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ರೂಪದಲ್ಲಿ ಬರೆದಾಗ ಎ ಎಂದರೆ 3xy, ಬಿ ಎಂದರೆ ಪ್ಲಸ್ 4, ಅಂದರೆ 3xy ಪ್ಲಸ್ 4, 3xy ಮೈನಸ್ 4, ಅಂದರೆ ಎ ಪ್ಲಸ್ ಬಿ ಗುಣಿಸು ಎ ಮೈನಸ್ ಬಿ ರೂಪದಲ್ಲಿ ಬರೆದಾಗ 3xy ಪ್ಲಸ್ 4, 3xy ಮೈನಸ್ 4 ಬಂದಿದೆ. ಈ ಸೂತ್ರವನ್ನು ಬರೆದುಕೊಳ್ಳಿ. ಪ್ರಶ್ನೆ ನಂಬರ್ 7, ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಝಡ್ ಸ್ಕ್ವೇರ್ ಎಂದು ಕೊಟ್ಟಿದ್ದಾರೆ. ಈ ರೂಪವನ್ನು ನೀವು ನೋಡಿ. ಎಕ್ಸ್ ಸ್ಕ್ವೇರ್ ಮೈನಸ್ 2xy ಪ್ಲಸ್ ವೈ ಸ್ಕ್ವೇರ್ ಎಂದರೆ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ, ಅಂದರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಈ ರೂಪದಲ್ಲಿದೆ. ಈಗ ನಾವು ಈ ರೂಪದಲ್ಲಿರುವುದನ್ನು ಈ ರೂಪದಲ್ಲಿ ಬರೆಯಬೇಕು. ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್, ಎ ಜಾಗದಲ್ಲಿ ಎಕ್ಸ್ ಇದೆ, ಮೈನಸ್ ಬಿ ಜಾಗದಲ್ಲಿ ವೈ ಇದೆ, ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಎಂದು ನಾವು ಈ ರೂಪವನ್ನು ಈ ರೀತಿಯಾಗಿ ಬರೆದುಕೊಂಡಿದ್ದೇವೆ. ಈ ಸೂತ್ರವನ್ನು ಗಮನಿಸಿ. ಈ ರೂಪದಿಂದ ಈ ರೂಪಕ್ಕೆ ಬರೆದಂತಾಗಿದೆ. ಮೈನಸ್ ಝಡ್ ಸ್ಕ್ವೇರ್ ಹಾಗೆ ಇರಲಿ. ಈಗ ಇಲ್ಲಿ ನಾವು ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರನ್ನು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಈ ರೂಪದಿಂದ ಈ ರೂಪಕ್ಕೆ ಪರಿವರ್ತಿಸಿ ಬರೆದಿದ್ದೇವೆ. ಮೈನಸ್ ಝಡ್ ಸ್ಕ್ವೇರ್ ಹಾಗೆ ಇರಲಿ. ಈಗ ಗಮನಿಸಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ನೀವು ಇದನ್ನು ನೋಡಬಹುದು, ಅಂದರೆ ಎಕ್ಸ್ ಮೈನಸ್ ವೈ ದ ಹೋಲ್ ಸ್ಕ್ವೇರ್ ಮೈನಸ್ ಝಡ್ ಸ್ಕ್ವೇರ್ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿ ನೋಡಬಹುದಾಗಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎಂದು ನಾವು ಇವುಗಳನ್ನು ತೆಗೆದುಕೊಂಡಾಗ ಎ ಪ್ಲಸ್ ಬಿ ಮತ್ತು ಎ ಮೈನಸ್ ಬಿ ರೂಪದಲ್ಲಿ ಬರೆಯಬೇಕು. ಎ ಜಾಗದಲ್ಲಿ ಎಕ್ಸ್ ಮೈನಸ್ ವೈ ಇದೆ, ಎಕ್ಸ್ ಮೈನಸ್ ವೈ ಪ್ಲಸ್ ಬಿ ಎಂದರೆ ಇಲ್ಲಿ ಬಿ ಜಾಗದಲ್ಲಿ ಝಡ್ ಎಂದು ತೆಗೆದುಕೊಳ್ಳಬೇಕು. ಎ ಪ್ಲಸ್ ಬಿ ಆಯಿತು, ಅಂದರೆ ಎಕ್ಸ್ ಮೈನಸ್ ವೈ ಪ್ಲಸ್ ಝಡ್ ಆಗಿದೆ. ಎ ಮೈನಸ್ ಬಿ ಎಂದರೆ ಎ ಜಾಗದಲ್ಲಿ ಎಕ್ಸ್ ಮೈನಸ್ ವೈ ಇದೆ, ಬಿ ಜಾಗದಲ್ಲಿ
ಮೈನಸ್ ಬಿ ಎಂದರೆ ಮೈನಸ್ ಝಡ್ ಎಂದು ತೆಗೆದುಕೊಳ್ಳಿ. ಉತ್ತರ ಎಕ್ಸ್ ಮೈನಸ್ ವೈ ಪ್ಲಸ್ ಝಡ್, ಎಕ್ಸ್ ಮೈನಸ್ ವೈ ಮೈನಸ್ ಝಡ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ಬರೆದಿದ್ದೇವೆ. ಪ್ರಶ್ನೆ ನಂಬರ್ 8. 25 ಎ ಸ್ಕ್ವೇರ್ ಮೈನಸ್ 4 ಬಿ ಸ್ಕ್ವೇರ್ ಪ್ಲಸ್ 28 ಬಿ ಸಿ ಮೈನಸ್ 49 ಸಿ ಸ್ಕ್ವೇರ್ ಆಗಿದೆ. 25 ಎ ಸ್ಕ್ವೇರ್ ಅನ್ನು ನಾವು ಹಾಗೆ ತೆಗೆದುಕೊಳ್ಳೋಣ. 25 ಎ ಸ್ಕ್ವೇರ್. ಈಗ ಇಲ್ಲಿ ಎ ಜಾಗದಲ್ಲಿ ನಾವು 2b ಮತ್ತು ಬಿ ಜಾಗದಲ್ಲಿ 7c ಎಂದು ತೆಗೆದುಕೊಂಡಿದ್ದೇವೆ. ಇದು ಹಾಗೆ ಇರಲಿ. 4 ಬಿ ಸ್ಕ್ವೇರ್ ಮೈನಸ್, ಈಗ ಮೈನಸ್ ಅನ್ನು ಹಾಗೆ ಇಟ್ಟು ನಾವು ಇದಿಷ್ಟು ಸಂಖ್ಯೆಗಳನ್ನು ಬ್ರಾಕೆಟ್ನಲ್ಲಿ ಬರೆದುಕೊಳ್ಳೋಣ. ಚಿಹ್ನೆ ಮೈನಸ್ ಅನ್ನು ಹೊರತೆಗೆದಿದ್ದೇವೆ. ಈ ಮೈನಸ್ ಚಿಹ್ನೆಯನ್ನು ಹೊರತೆಗೆದಾಗ ಮೈನಸ್ 4 ಆಗಬೇಕು. ಆದ್ದರಿಂದ ಮೈನಸ್, ಇಲ್ಲಿ ಮೈನಸ್ ಇರುವುದರಿಂದ 4 ಬಿ ಸ್ಕ್ವೇರ್ ಪ್ಲಸ್ ಇದೆ. ಪ್ಲಸ್ ಇರುವುದನ್ನು ನಾವು ಇಲ್ಲಿ ಪ್ಲಸ್ ಆಗಬೇಕು ಎಂದರೆ ಮೈನಸ್ ಹೊರತೆಗೆದಾಗ ಮೈನಸ್ ಎಂದು ತೆಗೆದುಕೊಳ್ಳಿ, ಏಕೆಂದರೆ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತದೆ. ಆದ್ದರಿಂದ ಇಲ್ಲಿ ಮೈನಸ್ ಎಂದು ನೀವು ತೆಗೆದುಕೊಳ್ಳಬೇಕು. ಮೈನಸ್ 28 ಬಿ ಸಿ ಮತ್ತು ಇಲ್ಲಿ ಪುನಃ ಮೈನಸ್ ಇದೆ. ಇಲ್ಲಿ ಮೈನಸ್ ಆಗಬೇಕಾದರೆ ಇಲ್ಲಿ ಪ್ಲಸ್ ಎಂದು ತೆಗೆದುಕೊಳ್ಳಬೇಕು. ಮೈನಸ್ ಹೊರತೆಗೆದಿದ್ದೇವೆ ಅಂದರೆ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗುತ್ತದೆ. ಆದ್ದರಿಂದ ಮೈನಸ್ ಇರುವಲ್ಲಿ ಪ್ಲಸ್ ಮತ್ತು ಪ್ಲಸ್ ಇರುವಲ್ಲಿ ಮೈನಸ್ ಎಂದು ತೆಗೆದುಕೊಳ್ಳಿ. ಇದೇ ರೀತಿಯಾಗಿ 49 ಸಿ ಸ್ಕ್ವೇರ್ ಎಂದು ಬರೆದಿದ್ದೇವೆ. ಎ ಜಾಗದಲ್ಲಿ 4 ಬಿ ಸ್ಕ್ವೇರ್ ಇದೆ ಅಂದರೆ 2 ಬಿ ಎಂದು ತೆಗೆದುಕೊಳ್ಳೋಣ. 2 2 4, ಬಿ ಸ್ಕ್ವೇರ್ ಇಂದ 1 ಬಿ, ಎ ಎಂದರೆ 2 ಬಿ, ಬಿ ಎಂದರೆ ಇಲ್ಲಿ 49 ಸಿ ಸ್ಕ್ವೇರ್ ಇದೆ. 49 ಎಂದರೆ 7 7 49, 7 ಸಿ ಸ್ಕ್ವೇರ್ ಇಂದ 1 ಸಿ, ಎ ಎಂದರೆ 2 ಬಿ, ಬಿ ಎಂದರೆ 7 ಸಿ ಬಂದಿದೆ. ಈಗ ಸೂತ್ರ ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರ ಅಂದರೆ ಮೈನಸ್ ಮತ್ತು ಪ್ಲಸ್ ಇದೆ, ಗಮನಿಸಬಹುದು. ಮೈನಸ್ ಮತ್ತು ಪ್ಲಸ್ ಇದ್ದಾಗ ನೀವು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ಸೂತ್ರವನ್ನು ಉಪಯೋಗಿಸಬೇಕು. ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಆಗುತ್ತದೆ. 25 ಎ ಸ್ಕ್ವೇರ್ ಹಾಗೆ ಇರಲಿ. ಈಗ ಬ್ರ್ಯಾಕೆಟ್ನಲ್ಲಿರುವುದನ್ನು ನಾವು ಪರಿಹರಿಸೋಣ. ಎ ಸ್ಕ್ವೇರ್ ಎಂದರೆ 2b ದ ಸ್ಕ್ವೇರ್ ಮೈನಸ್ 2ab ಎಂದರೆ 2 ಗುಣಿಸು ಎ ಎಂದರೆ 2b, ಬಿ ಎಂದರೆ 7c ಪ್ಲಸ್ ಬಿ ಸ್ಕ್ವೇರ್ ಎಂದರೆ 7c ದ ಹೋಲ್ ಸ್ಕ್ವೇರ್. ಇದನ್ನು ಈ ರೂಪದಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಮೈನಸ್ ಗುಣಿಸು ಪ್ಲಸ್ ಇದ್ದಾಗ ನೀವು ಈ ರೂಪದಲ್ಲಿ ಅಪವರ್ತಿಸಬೇಕಾಗುತ್ತದೆ. ಈಗ ಈ ರೂಪದಲ್ಲಿರುವುದನ್ನು ನಾವು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ರೂಪಕ್ಕೆ ಪರಿವರ್ತಿಸಿದಾಗ 2b ಮೈನಸ್ 7c ದ ಹೋಲ್ ಸ್ಕ್ವೇರ್ ಆಗುತ್ತದೆ. ಏಕೆಂದರೆ ಈ ರೂಪದಲ್ಲಿರುವುದನ್ನು ಎ ಮೈನಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ತೆಗೆದುಕೊಂಡಿದ್ದೇವೆ. ಎ ಎಂದರೆ 2b ಮೈನಸ್ ಬಿ ಎಂದರೆ 7c, ಸ್ಕ್ವೇರ್ಗೆ ಸ್ಕ್ವೇರ್ ತೆಗೆದುಕೊಳ್ಳಿ. ಈಗ 25 ಎ ಸ್ಕ್ವೇರ್ ಅನ್ನು 5 5 25 ಬರುತ್ತದೆ. ಎ ಸ್ಕ್ವೇರ್ನಿಂದ 1 ಎ ಅನ್ನು ತೆಗೆದುಕೊಂಡು 5 ಎ ದ ಹೋಲ್ ಸ್ಕ್ವೇರ್ ಎಂದರೆ 25 ಎ ಸ್ಕ್ವೇರ್ ಎಂದೇ ಅರ್ಥ. ಮೈನಸ್ 2b ಮೈನಸ್ 7c ದ ಹೋಲ್ ಸ್ಕ್ವೇರ್ ಹಾಗೆ ಇರಲಿ. ಗಮನಿಸಿ, 5 ಎ ಸ್ಕ್ವೇರ್ ಮೈನಸ್ 2b ಮೈನಸ್ 7c ಹೋಲ್ ಸ್ಕ್ವೇರ್ ಅಂದರೆ ಈ ಪದವನ್ನು ಎ, ಈ ಪದವನ್ನು ಬಿ ಎಂದು ನಾವು ತೆಗೆದುಕೊಂಡಾಗ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈ ರೂಪದಲ್ಲಿದ್ದಾಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿ ನಾವು ಅಪವರ್ತಿಸಬೇಕು. ಎ ಜಾಗದಲ್ಲಿ 5a ಪ್ಲಸ್ ಬಿ ಎಂದರೆ ಪ್ಲಸ್ 2b ಮೈನಸ್ ಸಿ. ಈಗ ಎ ಮೈನಸ್ ಬಿ ರೂಪ, ಎ ಎಂದರೆ 5a ಮೈನಸ್ ಬಿ ಇದೆ, ಮೈನಸ್ ಬಿ ಜಾಗದಲ್ಲಿ 2b ಮೈನಸ್ 7c ಇದೆ. ಆದ್ದರಿಂದ ಎ ಮೈನಸ್ ಬಿ ಜಾಗದಲ್ಲಿ 2b ಮೈನಸ್ 7c ಎಂದು ತೆಗೆದುಕೊಳ್ಳಿ. ಈಗ ನಾವು 5a ಪ್ಲಸ್ 2b ಮೈನಸ್ 7c ಹಾಗೆ ಇರಲಿ. 5a ಮೈನಸ್ ಇಂಟು 2b ಎಂದರೆ ಮೈನಸ್ 2b, ಮೈನಸ್ ಗುಣಿಸು ಮೈನಸ್ ಪ್ಲಸ್ 7c. ಇಲ್ಲಿ ಚಿಹ್ನೆಯಿಂದ ನಾವು ಗುಣಿಸಿ ಬರೆಯಬೇಕು. ಮೈನಸ್ 2b ಮೈನಸ್ ಗುಣಿಸು ಮೈನಸ್ ಪ್ಲಸ್ 7c ಇದೆ, 7c ಎಂದು ಬರೆದುಕೊಳ್ಳಿ. ಇದು ಅಪವರ್ತಿಸಿದಾಗ ಬಂದಿರುವಂತಹ ಉತ್ತರ. 5a ಪ್ಲಸ್ 2b ಮೈನಸ್ 7c, 5a ಮೈನಸ್ 2b ಪ್ಲಸ್ 7c ಆಗಿದೆ.